ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರಿಗೆ, ಚಾನಲ್ನ ನೋಡ್ತಿರೋ ವೀಡಿಯೋಸ್ ಎಲ್ಲರಿಗೂ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೆ ಹೊರಟಿರೋದು ನೆನ್ನೆ ಎಪಿಸೋಡಲ್ಲಿ ಫ್ಯೂ ಪಾಯಿಂಟ್ಸ್ ಯಾರ್ಯಾರು ಹೆಂಗೆ ಮಾತಾಡಿದ್ರು, ಅದು ಕರೆಕ್ಟಾ ತಪ್ಪಾ ಅಂತ ನನ್ನ ಒಪಿನಿಯನ್ನ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಫಸ್ಟ್ ವಿಷಯ ಬಂದು ಎಲ್ಲರಿಗೂ ಗೊತ್ತಿರುತ್ತೆ, ನೆನ್ನೆ ಹೈಲೈಟ್ ವಿಷಯ ಯಾವುದಾಯಿತು ಅಂತ. ತನಿಷಾನ ಕಾರ್ತಿಕ್ ಮಹೇಶ್ ಅವರು ಹೋಗಿ ನಾಮಿನೇಟ್ ಮಾಡಿದ್ದು, ಅವ್ರಿಗೆ ಫಿನಾಲಲ್ಲಿ ಇರೋಕ್ಕೆ ಅರ್ಹತೆ ಇಲ್ಲ ಅಂತ ಬಂದ್ಬಿಟ್ಟು ಹಾರ್ಟ್ಗೆ ಹೋಗಿ ಚುಚ್ತಾರೆ. ಅದು ನಿಮ್ಮ ಪ್ರಕಾರ ಸರಿನಾ ತಪ್ಪಾ? ಸರಿ ಅಂದರೆ ಯಾಕೆ, ತಪ್ಪಂದರೆ ಯಾಕೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ಓದಿ ರಿಪ್ಲೈ ಮಾಡೋಕ್ಕೆ, ನನ್ನ ಒಪಿನಿಯನ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನನ್ನ ಪ್ರಕಾರ ನಿಜವಾಗ್ಲೂ ತಪ್ಪೇ ಫ್ರೆಂಡ್ಸ್. ಯಾಕಂದರೆ ಅದಕ್ಕಿಂತ ಒಂದು ಸ್ವಲ್ಪ ಹೊತ್ತು ಹಿಂದೆಯೇ ಎಲ್ಲರೂ ಹೇಳಿರ್ತಾರೆ, ಕಾರ್ತಿಕ್ ಮಹೇಶ್ ಬೇಳೆ ಬೇಯಿಸ್ಕೊಳ್ತಾರೆ, ಫ್ರೆಂಡ್ಶಿಪ್ನ ಅವರು ಬೇಕಂತೆ ಆಟದಲ್ಲಿ ಉಪಯೋಗ ಮಾಡ್ಕೊಳ್ತಾರೆ ಅಂತೆಲ್ಲ ಹೇಳಿರ್ತಾರೆ. ಅದಕ್ಕೆ ತನಿಷಾ ಹೆಸರು ಕೂಡ ವಿನಯ್ ಅವರು ತೊಗೊಂಡಿರ್ತಾರೆ. ಅವಳಿನ ಪ್ಲೇಟೆಲ್ಲ ತೊಳಿತಾಳೆ, ಇದು ಒಂದು ಚಿಕ್ಕ ಎಕ್ಸಾಂಪಲ್ ಅಂತ. ಕಾರ್ತಿಕ್ ಮಹೇಶ್ ಅದನ್ನು ತಲೆಗಿಟ್ಕೊಂಡು ಇವ್ರನ್ನ ತನಿಷ್ ಅವ್ರನ್ನ ನಾಮಿನೇಟ್ ಮಾಡಿದ್ರು ಅಂತ ಅಂತೂ ನನಗೆ ಅನ್ನಿಸ್ತು. ಯಾಕಂದರೆ ಇಟ್ ವಾಸ್ ಸೋ ಎವಿಡೆಂಟ್. ಅಷ್ಟೇ ಅಲ್ಲದೆ ಮನೇಲಿರೋರು ಎಲ್ಲರೂ ಶಾಕ್ ಆಗ್ತಾರೆ. ವಿನಯ್, ನಮ್ರತಾ ಅವರೆಲ್ಲ ಕೂತು ಮಾತಾಡ್ತಾರೆ ಕೂಡ. ಇವಾಗ ಆಡಿಯನ್ಸ್ಗೆಲ್ಲ ವಾವ್ ಅನ್ನಿಸ್ಬೇಕು, ಅದಕ್ಕೋಸ್ಕರನೇ ಹಿಂಗೆ ಮಾಡಿದ್ದಾರೆ. ಕಾರ್ತಿಕ್ ಅವರು ಬೇಳೆ ಬೇಯಿಸ್ಕೊಳ್ಳಲ್ಲ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಅವ್ರ ಫ್ರೆಂಡ್ ತನಿಷಾನ ನಾಮಿನೇಟ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಅದೇ ಕರೆಕ್ಟು ಕೂಡ ಅಂತ ನನಗನ್ನಿಸ್ತು. ಅಷ್ಟೇ ಅಲ್ಲದೆ ಕಾಂಪಿಟೇಟರ್ ತನಿಷಾ ಅವರು ಕಾರ್ತಿಕ್ ಅಂದರೆ ಎಷ್ಟು ಇಷ್ಟ ಅವರಿಗೆ ಅಂತ ಅದು ಪದೇ ಪದೇ ಪ್ರೂವ್ ಮಾಡ್ತಾರೆ. ಅದು ನಿನ್ನೆ ಎಪಿಸೋಡಲ್ಲಿ ಕಾರ್ತಿಕ್ಗೆ ಮೈನಸ್ ಅಂತ ಅನ್ನಿಸ್ತು ಮತ್ತು ತನಿಷಾಗೆ ಪ್ಲಸ್ ಅಂತ ಅನ್ನಿಸ್ತು. ಯಾಕಂದರೆ ಬಿಗ್ ಬಾಸ್ ಅವರು ನಿಮ್ಮ ಫಿನಾಲೆಯಲ್ಲಿ ನೀವೇನಾದರೂ ಫಿನಾಲೆಗೆ ಹೋದರೆ ಒಂದು ಕೈ ನಿಮ್ಮದಾದರೆ ಇನ್ನೊಂದು ಕೈ ಯಾರ್ದಾಗಿರಬೇಕು ಅಂತ ಕೇಳ್ತಾರೆ. ಆಗ ತನಿಷಾ ಅವರು ನಂದು ಒಂದು ಕೈ ಆಗಿದ್ದರೆ ಇನ್ನೊಂದು ಕೈ ಬಂದುಬಿಟ್ಟು ಕಾರ್ತಿಕ್ ಮಹೇಶ್ ಅವ್ರದ್ದೇ ಆಗಿರಬೇಕು ಬಿಗ್ ಬಾಸ್ ಅಂತ ಹೇಳ್ತಾರೆ. ಮತ್ತು ರೀಸನ್ ಕೂಡ ಹೇಳ್ತಾರೆ, ಅವರು ಜಸ್ಟ್ ನನ್ನ ಫ್ರೆಂಡು ಅಂತ ಅಲ್ಲ, ಎಂಟೈರ್ ಪರ್ಸ್ನಾಲಿಟಿನ ನಾನು ನೋಡಿರೋದ್ರಿಂದ ಅವರು ಫಿನಾಲೆಗೆ ಬರೋಕ್ಕೆ ಎಲಿಜಿಬಲ್ ಅಂತ ವೋಟ್ ಮಾಡಿ ಬಂದಿರ್ತಾರೆ. ತನಿಷ್ ಅವರು ಅಷ್ಟು ಮಾಡಿ ಆಚೆ ಬಂದ ತಕ್ಷಣ ಕಾರ್ತಿಕ್ ಮಹೇಶ್ ಇವರು ನನ್ನ ಕೈಯಲ್ಲಿ ಅಂದರೆ ಫಿನಾಲೆಯಲ್ಲಿ ಇನ್ನೊಂದು ಕೈ ಆಗಿರೋದಕ್ಕೆ ಇವ್ರು ಇಷ್ಟ ಇಲ್ಲ ಅಂತ ಹೇಳಿರಲಿಲ್ಲ. ಅದು ಅವರು ಅಂದರೆ ಪರ್ಸ್ನಲ್ ರೀಸನ್ ಅಂತ ಹೇಳ್ಬೋದು. ಯಾಕಂದರೆ ವಿನಯ್ ಅವರು ಮುಂಚೆಯಿಂದನೇ ಹೇಳ್ಕೊತಾ ಇದ್ರು. ಆದರೆ ಇಲ್ಲಿ ಫಿನಾಲಲ್ಲೇ ನೋಡೋಕ್ಕೆ ಇಷ್ಟಪಡಲ್ಲ ಅಂತ ಹೋಗಿ ನಾಮಿನೇಟ್ ಮಾಡಿದ್ರು ಅವರು. ತನಿಷಾಗೆ ಎಷ್ಟು ನೋವಾಗಿರುತ್ತೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಇವತ್ತಿನ ಪ್ರೋಮೋದಲ್ಲೂ ಕೂಡ ನೋಡ್ತೀರಿ ಹೆಂಗೆ ಅಳ್ತಾ ಇರ್ತಾರೆ ತನಿಷಾ ಅವರು ಅಂತ. ನಿನ್ನೆ ಕೂಡ ತುಂಬ ಹತ್ರು, ಅದು ಹೆಂಗೆ ನೀನು ಸುಮ್ಮನೆ ನಾನು ಲೈಟಾಗಿ ತೊಗೊಬಿಡ್ತೀನಿ ಅಂತೆಲ್ಲ ಮಾತಾಡ್ತಾರೆ. ಅದು ಕರೆಕ್ಟು. ಯಾರಿಗಾದರೂ ತುಂಬ ಅಂದರೆ ತುಂಬ ಬಾಧೆ ಆಗುತ್ತೆ. ಯಾಕಂದರೆ ನಮ್ಮದ್ರಲ್ಲೇ ಆಗಲಿ, ಕ್ಯಾಶುವಲ್ ರಿಲೇಷನ್ಶಿಪ್ಪಲ್ಲಿ, ಫ್ರೆಂಡ್ಶಿಪ್ಪಲ್ಲಿ ಇಬ್ಬರು ಚೆನ್ನಾಗಿದ್ದೀವಿ, ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಅಂದರೆ ಆ ಫ್ರೆಂಡ್ಸ್ ನಮ್ಗೆ ಯಾವಾಗಲೂ ನನ್ನ ಹೆಸರೇ ಹೇಳಬೇಕು ಅಂತ ಬಯಸ್ತೀವಿ. ಬಟ್ ಇನ್ ಕೇಸ್ ಹೇಳಲಿಲ್ಲ ಅಂದರೂ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ಅಂತ ನಂಬಿಕೆ ಅಂತೂ ನಾವು ಇಟ್ಕೊಂಡಿರ್ತೀವಿ. ಆ ನಂಬಿಕೆನ ಕಾರ್ತಿಕ್ ಮಹೇಶ್ ಅವರು ಮುರಿದ್ರು ಅಂತಲೇ ಹೇಳ್ಬೋದು. ಇವತ್ತು ನೋಡೋಣ ಈ ಎಪಿಸೋಡಲ್ಲಿ ಮತ್ತೆ ಬೆಂಕಿ ಅವ್ರನ್ನ ಕ್ಷಮಿಸಿ ಅವ್ರಿಗೊಂದು ಚಾನ್ಸ್ ಕೊಡ್ತಾರಾ ಅಂತ. ಇನ್ ಕೇಸ್ ಇವತ್ತು ಬೆಂಕಿ ಏನಾದರೂ ಕಾರ್ತಿಕ್ ಮಹೇಶ್ಗೆ ಚಾನ್ಸ್ ಕೊಟ್ಟರು ಅಂದರೆ ಸೀರಿಯಸ್ಲಿ ಅವ್ರ ಲೆವೆಲ್ ಎಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದು ತನಿಷ್ ಅವರಿಗೆ ಬಿಗ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇನ್ನೊಂದು ಬಗ್ಗೆ ನಾನು ಡಿಸ್ಕಸ್ ಮಾಡೋದು ಅಂದರೆ ವಿನಯ್ ಮತ್ತು ಪ್ರತಾಪ್ ಜಗಳ. ನೀವೆಲ್ಲ ನೋಡಿರ್ತೀರಾ ವಿನಯ್ ಪ್ರತಾಪ್ ಎಷ್ಟು ಜಗಳ ಆಡಿದರು ಮೊನ್ನೆ ಸಾಟರ್ಡೇಯಿಂದನೂ. ಬಟ್ ವಿನಯ್ಗೆ ಎಲ್ಲೋ ಒಂದು ಕಡೆ ಗಿಲ್ಟ್ ಫೀಲ್ ಆಗಿದೆ ಅನಿಸುತ್ತೆ, ನಾನು ಆ ಥರ ಸಿಂಗ್ಯುಲರ್ ಆಗಿ ಮಾತಾಡಬಾರ್ದಾಗಿತ್ತು ಅಂತ. ಅದಕ್ಕೋಸ್ಕರನೇ ಇವತ್ತು ಬಿಗ್ ಬಾಸ್ ಯಾರ್ಯಾರು ನಿಮ್ಮ ಹೆಸರು ಬರೆದಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋ ಟಾಸ್ಕ್ ಕೊಡ್ತಾರಲ್ಲ. ಆಗ ವಿನಯ್ ಎಲ್ಲ ಆ ನೇಮೆಲ್ಲ ಅನೌನ್ಸ್ ಮಾಡಿದಾದ್ಮೇಲೆ ಸಾರಿ, ನಾನು ಆ್ಯಕ್ಚುಲಿ ಸಾರಿ ಕೇಳೋ ಮನುಷ್ಯ ಅಲ್ಲ, ಆಮೇಲೆ ನಾನು ಮಾತಾಡೋದೇ ಹಿಂಗೆ, ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ ಅಂದ್ಬಿಟ್ಟು ಮನೆಯವ್ರ ಮುಂದೆ ನಿಂತು ವಿನಯ್ ಸಾರಿ ಕೇಳಿದ್ದು ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್? ನನಗೆ ತುಂಬ ಮೆಚೋರ್ ಅನ್ನಿಸ್ತು. ಮತ್ತು ಅವ್ರು ಮಾಡಿದ್ದು ತಪ್ಪು ಪ್ರತಾಪ್ಗೆ ಅಂತ ಅವರಿಗೆ ಅರಿವಾಗಿದೆ ಅಂತ ಕೂಡ ಅನ್ನಿಸ್ತು, ವಿಚ್ ಇಸ್ ಸೋ ಗುಡ್. ಯಾಕಂದರೆ ಈ 2 ದಿನದಿಂದ ವಿನಯ್ಗೆ ತುಂಬ ನೆಗೆಟಿವಿಟಿ ಬರ್ತಾಯಿತ್ತು ಆಚೆ. ಆ ನೆಗೆಟಿವಿಟಿಗೆ ಈಗ ಅಟ್ಲೀಸ್ಟ್ ಒಂದು ಫುಲ್ ಸ್ಟಾಪ್ ಹಾಕೋ ಪ್ರಯತ್ನ ವಿನಯ್ ಕಡೆಯಿಂದ ಬಂತು ಅಂತ ಮಾತ್ರ ನನಗೆ ಅನ್ನಿಸ್ತು ಫ್ರೆಂಡ್ಸ್. ಇದು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಇನ್ನೊಂದು ಪಾಯಿಂಟ್ ಇದೆ. ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರು ಕಾರ್ತಿಕ್ ಡಿಸ್ಕಸ್ ಮಾಡ್ತಿರ್ತಾರೆ ಮನೆ ಶನಿ ಯಾರು ಅಂತ. ಇಲ್ಲಿ ವರ್ತೂರ್ ಸಂತೋಷ್ ಅವ್ರಿಗೆ ತುಂಬ ಕ್ಲಾರಿಟಿ ಇರುತ್ತೆ ದಟ್ ಕಾರ್ತಿಕ್ ಅವರೇ ಹೇಳಿದ್ದಾರೆ ಸಂಗೀತ ಶನಿ ಮನೆಗೆ ವಿನಯ್ ಅಲ್ಲ ಅಂತ. ಇಲ್ಲೂ ಜ್ಞಾಪಕ ಇತ್ತು. ಆ ಎಪಿಸೋಡ್ ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೂ ಕೂಡ ವರ್ತೂರ್ ಸಂತೋಷ್ ಅವ್ರಿಗೆ ಅದು ನೆನಪಿತ್ತು. ಬಟ್ ಅಲ್ಲಿ ಸಾಟರ್ಡೆ ಎಪಿಸೋಡಲ್ಲಿ ಸುದೀಪ್ ಸರ್ ಕೇಳಿದಾಗ ಅದು ಆ ವಿಷಯ ಅವ್ರಿಗೆ ನೆನಪಿರಲಿಲ್ಲ. ಅದು ನಿಮ್ಗೆ ಏನು ಅನ್ನಿಸ್ತೆ? ಅವ್ರು ಡಬಲ್ ಸ್ಟ್ಯಾಂಡರ್ಡ್ ಅಂತ
ವರ್ತೂರ್ ಸಂತೋಷ್ ಅವರು ನನಗನ್ನಿಸ್ತು. ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ತುಕಾಲಿ ಸಂತೋಷ್ ಅವ್ರ ಬಗ್ಗೆ ತುಕಾಲಿ ಸಂತೋಷ್ ಅವರು ಒಂದು ಹೇಳ್ತಾರೆ, ಇದು ನಿನ್ನ ವ್ಯಕ್ತಿತ್ವ ತೋರಿಸುತ್ತೆ ಅಣ್ಣ ಅಂತ. ಒಂದ್ಸಲ ತುಕಾಲಿ ಸಂತೋಷ್ ಅವ್ರು ಸಜೆಸ್ಟ್ ಮಾಡೋಕ್ಕೆ ಹೋದರೂ ಕೂಡ ಅವ್ರ ಸಜೆಷನ್ನ ಕೇಳಿಸ್ಕೊಳ್ಳೋಕ್ಕೆ ವರ್ತೂರ್ ಸಂತೋಷ್ ಅವರು ರೆಡಿ ಇರಲಿಲ್ಲ. ಇನ್ನು ತುಕಾಲಿ ಸಂತೋಷ್ ಅವ್ರನ್ನೇನು ಸ್ವಲ್ಪ ಮಾತಾಡೋಕ್ಕೆ ಬಿಟ್ಟರೆ ನಾನು ಎಲ್ಲಿ ಬ್ಯಾಡಾಗಿ ಪೋರ್ಟ್ರೇ ಮಾಡ್ತಾರೋ ಅಂದ್ಬಿಟ್ಟು ಅವ್ರನ್ನ ಅಲ್ಲೇ ಮಾತಾಡೋಕೆ ಕೂಡ ಬಿಡ್ದಂಗೆ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಮಿಡಿಯೇಟ್ಲಿ ಟಾಸ್ಕ್ ಬಂದುಬಿಟ್ಟು ಯಾರು ಅಪ್ಪರ್ ಹ್ಯಾಂಡ್ ಇರುತ್ತೆ ಅಂತ ಕೇಳಿದಾಗ ವರ್ತೂರ್ ಸಂತೋಷ್ ಅವರು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪ್ರತಾಪ್ ಹೆಸರು ತೊಗೊಂಡ್ರು ಅಂತ ನನಗನ್ಸುತ್ತೆ. ಯಾಕಂದರೆ ನಿಮಗೆ ಗೊತ್ತು ಪ್ರತಾಪ್ ಅವ್ರ ಬಗ್ಗೆ ವರ್ತೂರ್ ಸಂತೋಷ್ ಅವರು ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂತ. ಅಷ್ಟು ಕೆಟ್ಟದಾಗಿ ಮಾತಾಡೋ ವ್ಯಕ್ತಿ ಇವಾಗ ಹೆಂಗೆ ಪ್ರತಾಪ್ನ ಸೆಲೆಕ್ಟ್ ಮಾಡಿಬಿಟ್ರು, ಇದ್ರ ಬಗ್ಗೆ ನನಗೆ ಒಂದು ಪಾಸಿಟಿವ್ ಒಪಿನಿಯನ್ ಅಂತ ಬರಲಿಲ್ಲ. ಯಾಕಂದರೆ ಅಲ್ಲಿ ಜಸ್ಟ್ ಕ್ಲಾಶಸ್. ತುಕಾಲಿ ಮತ್ತು ವರ್ತೂರ್ ಸಂತೋಷ್ ಅವರು ಎಷ್ಟು ಫ್ರೆಂಡ್ಸು ಅಂತ ಎಲ್ಲರಿಗೂ ಗೊತ್ತು. ಬಟ್ ಇತ್ತೀಚೆಗೆ ಅವರು ಡಿಸ್ಟರ್ಬೆನ್ಸ್ ಬರ್ತಾಯಿದೆ ಮತ್ತು ವರ್ತೂರ್ ಸಂತೋಷ್ ಅವ್ರು ಮಾಡಿದ್ರಲ್ಲಿ ನನಗೆ ಪಾಸಿಟಿವ್ನೆಸ್ ಕಾಣಿಸ್ಲಿಲ್ಲ. ಅಷ್ಟೇ ಡಿಸ್ಟರ್ಬೆನ್ಸ್ ತುಕಾಲಿ ಅವ್ರಿಗೂ ಆಗಿದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅವರು ಸಂಗೀತ ಹೆಸರು ತೊಗೊಂಡ್ರು, ವರ್ತೂರ್ ಸಂತೋಷ್ ಅವ್ರ ಹೆಸರು ತೊಗೊಳ್ಳಿಲ್ಲ. ಬಟ್ ವರ್ತೂರ್ ಸಂತೋಷ್ ಅವ್ರು ಮಾಡಿದ್ರಲ್ಲಿ ತಪ್ಪಿದೆ, ತುಕಾಲಿ ಅವ್ರು ಮಾಡಿದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಅವ್ರು ಜಸ್ಟ್ ಸ್ಟಾಪ್ ಮಾಡೋದಕ್ಕೆ ಬೇಜಾರಾಗಿ ವ್ಯಕ್ತಿ ಈ ಥರ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಅಷ್ಟೇ ಅಲ್ಲದೆ ಸಾಟರ್ಡೇ ಎಪಿಸೋಡಲ್ಲಿ ಕೂಡ ತುಕಾಲಿ ಸಂತೋಷ್ ಅವ್ರು ನನ್ನ ಬಗ್ಗೆನೂ ಮಾತಾಡಿರ್ತಾರೆ ಅಣ್ಣ ಹಿಂದೆ ಅಂತೆಲ್ಲ ಕಮೆಂಟ್ ಮಾಡಿದರು ತುಕಾಲಿ ಸಂತೋಷ್ ಅವ್ರ ಬಗ್ಗೆ. ಅದು ಫ್ರೆಂಡಾಗಿ ಅದು ಹೇಳಿದ್ರೆ ಯಾರಿಗಾದರೂ ಬೇಜಾರಾಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿನ ಕೂರಿಸಿ ನಾವು ತುಂಬ ನಂಬಿಕೆಯಿಂದ ಎಲ್ಲರ ಬಗ್ಗೆನೂ ಮಾತಾಡಿರ್ತೀವಿ. ಆ ವ್ಯಕ್ತಿನೇ ಇವ್ರು ಬ್ಯಾಕ್ ಮಾತಾಡ್ತಾರೆ ಹೌದು ಅಂತ ಒಪ್ಕೊಂಡಾಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅನಿಸುತ್ತೆ. ತುಕಾಲಿಗೂ ಅದಾಗಿದೆ ಅಂತ ಎದ್ದು ಕಾಣಿಸ್ತಾ ಇದೆ. ಬಟ್ ಅವ್ರಿಗೆ ಇವಾಗ ಏನೂ ಆಪ್ಷನ್ ಇಲ್ಲ. ವರ್ತೂರ್ ಸಂತೋಷ್ ಅವ್ರ ಜೊತೆ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ, ಇರಲಿ ಬಿಡು ಅಂತ ಅವ್ರ ಜೊತೆ ಇದ್ದಾರೆ ಅಂತ ನನಗನ್ಸುತ್ತೆ. ಇದೆಲ್ಲ ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನೋಟಿಫಿಕೇಷನ್ ಐಕನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.